ತೆಲುಗು ಸಿನಿಮಾಗಳಲ್ಲಿ ಐಟಮ್ ಸಾಂಗ್ ಕ್ರೇಜ್ ಕಮ್ಮಿ ಆಗ್ತಿಲ್ಲ. ಪುಷ್ಪ 2 ಚಿತ್ರದಲ್ಲಿ ಶ್ರೀಲೀಲಾ ಕಿಸಿಕ್ ಎಂದು ಕುಣಿದು ರಂಗೇರಿಸಿದ್ದು ಗೊತ್ತೇ ಇದೆ. ಇದೀಗ ರಾಮ್ ಚರಣ್ ನಟನೆಯ ಪೆದ್ದಿ ಸಿನಿಮಾ ಸ್ಪೆಷಲ್ ಸಾಂಗ್ ಬಗ್ಗೆ ಚರ್ಚೆ ಶುರುವಾಗಿದೆ. ಬುಚ್ಚಿಬಾಬು ನಿರ್ದೇಶನದ ಬಹುನಿರೀಕ್ಷಿತ ಸಿನಿಮಾ ಇದು. ಜಾನ್ವಿ ಕಪೂರ್ ಚಿತ್ರದಲ್ಲಿ ರಾಮ್ ಚರಣ್ ಜೋಡಿಯಾಗಿ ನಟಿಸುತ್ತಿದ್ದಾರೆ. ಕನ್ನಡ ನಟ ಶಿವಣ್ಣ ಕೂಡ ಮುಖ್ಯ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಈಗಾಗಲೇ ಸಿನಿಮಾದ ಶೂಟಿಂಗ್ ಭರದಿಂದ ಸಾಗುತ್ತಿದೆ. ರಾಮನವಮಿ ಸಂಭ್ರಮದಲ್ಲಿ ಚಿತ್ರದ ಫಸ್ಟ್ ಟೀಸರ್ ರಿಲೀಸ್ ಆಗಿ ಧೂಳೆಬ್ಬಿಸಿತ್ತು. ಪೆದ್ದಿ ಚಿತ್ರದಲ್ಲಿ ರಾಮ್ ಚರಣ್ ಕ್ರೀಡಾಪಟು ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. 80-90ರ ದಶಕದಲ್ಲಿ ಹಳ್ಳಿಗಾಡಿನ ಭಾಗಗಳಲ್ಲಿ ಆಡುತ್ತಿದ್ದ ಕ್ರಿಕೆಟ್, ಕಬಡ್ಡಿ ರೀತಿಯ ಆಟಗಳಲ್ಲಿ ಪೆದ್ದಿ ಭಾಗವಹಿಸುವ ಕತೆ ಈ ಸಿನಿಮಾದಲ್ಲಿದೆ. ರಂಗಸ್ಥಳಂ ರೀತಿ ಹಳ್ಳಿ ಸೊಗಡಿನ ಕಥೆಯನ್ನ ಚಿತ್ರದಲ್ಲಿ ಕಟ್ಟಿಕೊಡಲಾಗಿದೆ. ಸುಕುಮಾರ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದರು. ರಂಗಸ್ಥಳಂ ಚಿತ್ರದ ಸಹ ನಿರ್ದೇಶಕರಾಗಿದ್ದ ಸುಕುಮಾರ್ ಶಿಷ್ಯ ಬುಚ್ಚಿಬಾಬು ಇದೀಗ ಪೆದ್ದಿ ಕತೆ ಹೇಳುತ್ತಿದ್ದಾರೆ. ರಂಗಸ್ಥಳಂ ಚಿತ್ರದಲ್ಲಿ ಕೂಡ ಒಂದು ಬಿಂದಾಸ್ ಡ್ಯಾನ್ಸಿಂಗ್ ಇತ್ತು. ಜಿಗೇರು ರಾಣಿ ಎಂದು ಪೂಜಾ ಹೆಗ್ಡೆ ಹೆಜ್ಜೆ ಹಾಕಿದ್ದರು. ಅಂತಹದ್ದೇ ಟಪ್ಪಂಗುಚ್ಚಿ ಸಾಂಗ್ ಅನ್ನ ಪೆದ್ದಿ ಚಿತ್ರದಲ್ಲಿ ಪ್ಲಾನ್ ಮಾಡುತ್ತಿದ್ದಾರೆ. ಅಂದ ಹಾಗೆ ಪೆದ್ದಿ ಸ್ಪೆಷಲ್ ಸಾಂಗ್ ನಲ್ಲಿ ಶ್ರೀಲೀಲಾ ಹೆಜ್ಜೆ ಹಾಕುತ್ತಾರೆ ಎನ್ನುವ ಚರ್ಚೆ ಶುರುವಾಗಿದೆ. ಪುಷ್ಪ 2 ಬಳಿಕ ಮತ್ತೊಮ್ಮೆ ಕಿಸ್ ಬೆಡಗಿ ಸ್ಪೆಷಲ್ ಸಾಂಗ್ಗೆ ಕುಣಿಯುತ್ತಾರೆ ಎನ್ನಲಾಗ್ತಿದೆ. ಪುಷ್ಪ 2 ಚಿತ್ರದಲ್ಲಿ ಕಿಸಿಕ್ ಎಂದು ಶ್ರೀಲೀಲಾ ಹೆಜ್ಜೆ ಹಾಕಿದ್ದರು. ಹಾಡಿಗೆ ದೇವಿಶ್ರೀ ಪ್ರಸಾದ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದರು. ಆದರೆ ಪುಷ್ಪ ಚಿತ್ರದ ಹೂವಂಟವ ಸಾಂಗ್ ಈ ಮಟ್ಟಕ್ಕೆ ಸದ್ದು ಮಾಡಲಿಲ್ಲ. ಇನ್ನು ಶ್ರೀಲೀಲಾ ಈಗಾಗಲೇ ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸೋಕೆ ಆರಂಭಿಸಿದ್ದಾರೆ. ಪೆದ್ದಿ ಚಿತ್ರಕ್ಕೆ ಆಸ್ಕರ್ ವಿಜೇತ ಎ.ಆರ್. ರೆಹಮಾನ್ ಮ್ಯೂಸಿಕ್ ಕಂಪೋಸ್ ಮಾಡುತ್ತಿದ್ದಾರೆ. ಹಾಗಾಗಿ ಚಿತ್ರದ ಆಲ್ಬಂ ಬಗ್ಗೆ ಕುತೂಹಲ ಮೂಡಿದೆ. ಚಿತ್ರದಲ್ಲಿ ರಾಮ್ ಚರಣ್ ರಗಡ್ ಲುಕ್ ನಲ್ಲಿ ನಟಿಸುತ್ತಿದ್ದು ಈಗಾಗಲೇ ಪೋಸ್ಟರ್ ಹಾಗೂ ಟೀಸರ್ ನಲ್ಲಿ ಪೆದ್ದಿ ಆರ್ಭಟ ನೋಡಿ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಚಿತ್ರದಲ್ಲಿ ಜಗಪತಿ ಬಾಬು ಸೇರಿ ಘಟಾನುಘಟಿ ಕಲಾವಿದರು ನಟಿಸುತ್ತಿದ್ದಾರೆ. ವೃದ್ಧಿ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ನಿರ್ಮಾಣವಾಗುತ್ತಿದೆ. ಮುಂದಿನ ವರ್ಷ ರಾಮ್ ಚರಣ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮಾರ್ಚ್ 27ಕ್ಕೆ ಪೆದ್ದಿ ಸಿನಿಮಾ ತೆರೆಗೆ ಬರಲಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ನಿರ್ಮಾಣವಾಗುತ್ತಿದೆ. ಕನ್ನಡದಲ್ಲಿ ಕೂಡ ಟೀಸರ್ ರಿಲೀಸ್ ಆಗಿತ್ತು. ಇತ್ತೀಚೆಗೆ ಡೆಲ್ಲಿ ಕ್ಯಾಪಿಟಲ್ಸ್ IPL ತಂಡದ ಆಟಗಾರರು ಪೆದ್ದಿ ಸ್ಟೈಲ್ ರೀಕ್ರಿಯೇಟ್ ಮಾಡಿದ್ದರು. ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಯಶಸ್ಸಿನ ಅಲೆಯಲ್ಲಿ ತೇಲುತ್ತಿದ್ದಾರೆ. ಕಳೆದ ವರ್ಷದ ಕೊನೆಯಲ್ಲಿ ಮ್ಯಾಕ್ಸ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. ಕನ್ನಡದಲ್ಲಿ ಸಿನಿಮಾಗಳೇ ಓಡುತ್ತಿಲ್ಲ ಎನ್ನುವ ವೇಳೆ ಸೂಪರ್ ಹಿಟ್ ಸಿನಿಮಾ ಸಿಕ್ಕಿತ್ತು. ಇದು ಕಿಚ್ಚನಿಗೂ ತುಂಬಾನೇ ಅಗತ್ಯವಾಗಿ ಬೇಕಿದ್ದ ಗೆಲುವಾಗಿತ್ತು. ನಿರೀಕ್ಷೆ ಮಾಡಿದಂತೆ ಮ್ಯಾಕ್ಸ್ ಮೂಲಕ ಗೆದ್ದು ಬೀಗಿದ್ದರು. ಮ್ಯಾಕ್ಸ್ ಗೆದ್ದ ಬೆನ್ನಲ್ಲಿ ಮುಂದಿನ ಸಿನಿಮಾ ಯಾವುದು ಎನ್ನುವ ಪ್ರಶ್ನೆಗೆ ಉತ್ತರಾನೂ ರೆಡಿಯಿತ್ತು. ಅದುವೇ ಬಿಲ್ಲಾರಂಗ ಭಾಷಾ. ಅನೂಪ್ ಭಂಡಾರಿ ಹಾಗೂ ಕಿಚ್ಚ ಸುದೀಪ್ ಕಾಂಬಿನೇಷನ್ ನಲ್ಲಿ ಬಂದಿದ್ದ ವಿಕ್ರಾಂತ್ ರೋಣ ಬಳಿಕ ಮತ್ತೆ ಒಂದಾಗುತ್ತಿದ್ದಾರೆ. ಈ ಬಾರಿ ಸ್ಯಾಂಡಲ್ವುಡ್ ನಲ್ಲಿ ಟ್ರೆಂಡ್ ಸೆಟ್ ಮಾಡುವುದಕ್ಕೆ ಈ ಜೋಡಿ ತುದಿಗಾಲಿನಲ್ಲಿ ನಿಂತಿದೆ. ಮ್ಯಾಕ್ಸ್ ಗೆದ್ದಿದ್ದ ಖುಷಿಯಲ್ಲಿ ಶೂಟಿಂಗ್ ಶುರುವಾಗಬೇಕಿದ್ದ ಸಿನಿಮಾ ಕೊಂಚ ತಡವಾಗಿತ್ತು. ಆದರೂ ಯಶಸ್ವಿಯಾಗಿ ಮೊದಲ ಹಂತದ ಚಿತ್ರೀಕರಣ ಮುಗಿಸಿದೆ. ಇದೇ ಬೆನ್ನಲ್ಲೇ ಕಿಚ್ಚ ಸುದೀಪ್ ಕ್ಯಾಂಪ್ನಿಂದ ಹೊಸ ಸುದ್ದಿಯೊಂದು ಕೇಳಿ ಬಂದಿದೆ. ಬಿಲ್ಲಾರಂಗ ಭಾಷಾ ಸಿನಿಮಾ ಥಿಯೇಟರ್ಗೆ ಬರೋಕೆ ಸಾಕಷ್ಟು ಸಮಯ ಬೇಕು. ಬೇರೊಂದು ಲೋಕದ ಕಥೆಯಾಗಿದ್ದರಿಂದ ಸೆಟ್ ವರ್ಕ್ಗೆ ಹೆಚ್ಚು ಸಮಯ ಹಿಡಿಯುತ್ತಿದೆ. ಈ ಗ್ಯಾಪ್ನಲ್ಲಿ ಮ್ಯಾಕ್ಸ್ 2 ಸೆಟ್ ಏರುತ್ತೆ ಎಂದು ಹೇಳಲಾಗುತ್ತಿದೆ. ಅಸಲಿಗೆ ಬಿಲ್ಲಾರಂಗ ಭಾಷಾನ ಇಲ್ಲ ಮ್ಯಾಕ್ಸ್ 2ನ ಮುಂದೆ ನೋಡುತ್ತಾ ಹೋಗೋಣ. ವಿಕ್ರಾಂತ್ ರೋಣ ಬಳಿಕ ಕಿಚ್ಚ ಸುದೀಪ್ ಮತ್ತೊಂದು ಸಿನಿಮಾ ಮ್ಯಾಕ್ಸ್ ರಿಲೀಸ್ ಆಗುವುದಕ್ಕೆ ಹೆಚ್ಚು ಕಡಿಮೆ 2.5 ವರ್ಷ ಹಿಡಿದಿತ್ತು. ಅಷ್ಟು ವರ್ಷ ಕಾದಿದ್ದಕ್ಕೂ ಸುದೀಪ್ ಗೆಲುವಿನ ರುಚಿ ನೋಡಿದ್ದರು. ಆದರೆ ಮತ್ತೊಂದು ಸಿನಿಮಾ ರಿಲೀಸ್ಗೆ ಇಷ್ಟು ದೊಡ್ಡ ಗ್ಯಾಪ್ ಕೊಡುವುದಕ್ಕೆ ಸುದೀಪ್ ರೆಡಿ ಇಲ್ಲ ಎನ್ನಿಸುತ್ತದೆ. ಅದಕ್ಕೆ ಅನೂಪ್ ಭಂಡಾರಿಯ ಬಿಲ್ಲಾರಂಗ ಭಾಷಾ ಸಿನಿಮಾ ಜೊತೆಗೆ ಮ್ಯಾಕ್ಸ್ 2 ಸಿನಿಮಾ ಕೂಡ ಸೆಟ್ಟೇರುತ್ತೆ ಎನ್ನುವ ಸುದ್ದಿ ಬಂದಿದೆ. ಕಿಚ್ಚ ಸುದೀಪ್ ಆಪ್ತರಾಗಿರುವ ಚಕ್ರವರ್ತಿ ಚಂದ್ರಚೂಡ ಫಿಲ್ಮ್ ಬಗ್ಗೆ ಇಂತಹದ್ದೊಂದು ಸುದ್ದಿಯನ್ನು ನೀಡಿದ್ದಾರೆ. BRB ತುಂಬಾ ಚೆನ್ನಾಗಿ ನಡೆಯುತ್ತಿದೆ. ಒಂದು ಶೆಡ್ಯೂಲ್ ಶೂಟಿಂಗ್ ಆಗಿದೆ. 2ನೇ ಶೆಡ್ಯೂಲ್ಗೆ ಸೆಟ್ ವರ್ಕ್ ನಡೆಯುತ್ತಿದೆ. ತುಂಬಾನೇ ದೊಡ್ಡ ಸಿನಿಮಾ ಆಗಿದ್ದರಿಂದ ಸಿಕ್ಕಾಪಟ್ಟೆ ಪ್ರಿಪರೇಷನ್ ಬೇಕಾಗಿದೆ. ಸದ್ಯದಲ್ಲಿಯೇ ಮ್ಯಾಕ್ಸ್ 2 ಶುರುವಾಗುತ್ತೆ ಎಂದು ಚಕ್ರವರ್ತಿ ಚಂದ್ರಚೂಡ್ ಹೇಳುವ ಮೂಲಕ ಕಿಚ್ಚ ಸುದೀಪ್ ಅಭಿಮಾನಿಗಳಲ್ಲಿ ಕುತೂಹಲವನ್ನ ಕೆರಳಿಸಿದ್ದಾರೆ. ಕಿಚ್ಚ ಸುದೀಪ್ ಸದ್ಯ 2 ಸಿನಿಮಾಗಳ ಕಡೆ ಗಮನ ಹರಿಸುತ್ತಿದ್ದಾರೆ. ಒಟ್ಟೊಟ್ಟಿಗೆ 2 ಸಿನಿಮಾಗಳ ಶೂಟಿಂಗ್ ನಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಚಕ್ರವರ್ತಿ ಚಂದ್ರಚೂಡ ಮಾತುಗಳನ್ನು ಕೇಳಿದರೆ ಬಿಲ್ಲಾರಂಗ ಭಾಷಾ ಸಿನಿಮಾಕ್ಕಿಂತ ಮೊದಲು ಮ್ಯಾಕ್ಸ್ 2 ಸಿನಿಮಾನೇ ಬರಬಹುದು ಅನ್ನೋ ಸುದ್ದಿ ಬಂದಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.